ಹಾಯ್ ಎಲ್ರಿಗೂ ನಮಸ್ತೆ. ನಾನಿವತ್ತು ಸಕ್ಕರೆ ಪೊಂಗಲ್ನ ಮಾಡ್ತಿದ್ದೀನಿ. ಸಕ್ಕರೆ ಪೊಂಗಲ್ನ ಬೇಗನೆ ಮಾಡ್ಕೋಬೋದು. ಅದಕ್ಕೆ 1 ಗ್ಲಾಸ್ ರೈಸ್ ತೊಗೊಳ್ಳಿ. ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ತೊಗೊಂಡಿದ್ದೀನಿ. 1 ಗ್ಲಾಸ್ ರೈಸನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಮತ್ತು ಅರ್ಧ ಗ್ಲಾಸು ಹೆಸರುಬೇಳೆನ ತೊಗೊಳ್ಳಿ, ಅದನ್ನು ಕೂಡ ಸೇರಿಸ್ಕೊಳ್ಳಿ. ಮತ್ತು ಇದೆರಡನ್ನೂ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು 3 ಗ್ಲಾಸು ನೀರು ಹಾಕ್ಕೊಳ್ಳಿ. ಇದನ್ನು ಬೇಯಕ್ಕೆ ಇಟ್ಕೊಳ್ಳಿ. ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿನ ತೊಗೊಳ್ಳಿ. ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದಿಟ್ಕೊಳ್ಳೋಣ. ತುಪ್ಪದಲ್ಲಿ ಹುರಿದಿಟ್ಕೊಂಡು 1 ಗ್ಲಾಸು ಅಥವಾ 1.5 ಗ್ಲಾಸು ಹಾಲನ್ನ ತೊಗೊಳ್ಳಿ. ಹಾಲನ್ನ ಇಟ್ಕೊಂಡಿರಿ. ಇವಾಗ ನನಗೆ ಬೆಂದಿದೆ. ಬೆಂದ ಮೇಲೆ ಇವಾಗ ಶುಗರ್ನ ಹಾಕ್ಕೊಳ್ಳಿ. ಶುಗರ್ ಬದಲು ಬೆಲ್ಲ ಕೂಡ ಹಾಕೋಬೋದು, ಬಟ್ ಆದರೆ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಏನು ನಾವು ರೈಸ್ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ 1 ಗ್ಲಾಸು ಶುಗರ್ನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ಮತ್ತು ಹಾಲು ಹಾಕ್ಕೊಳ್ಳಿ. ಹಾಲು ಮತ್ತು ಏಲಕ್ಕಿ ಮತ್ತು ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳಿ.